1952ರ ಮೇ 13ರಂದು ಸ್ವತಂತ್ರ ಭಾರತದ ಮೊದಲ ಸಂಸತ್ ಅಧಿವೇಶನ ಪ್ರಾರಂಭವಾಯಿತು. ಈ ಅಧಿವೇಶನದಲ್ಲಿ ಗಣೇಶ್ ವಾಸುದೇವ್ ಮಾವಲಂಕರ್ ಅವರು ದೇಶದ ಮೊದಲ ಲೋಕಸಭಾ ಸ್ಪೀಕರ್ ಆದರು ಮತ್ತು ಅವರ ನೇತೃತ್ವದಲ್ಲಿ ಇಡೀ ಸಂಸತ್ತಿನ ಕಲಾಪಗಳು ನಡೆದವು. ಆಗ ಇದ್ದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ 489. ಸಂಸತ್ ಅಧಿವೇಶನದ ವೇಳೆ ಲೋಕಸಭೆ ಸ್ಪೀಕರ್ ಮಾವಲಂಕರ್ ಅವರು ಸಂಸದರಿಗೆ ಪ್ರಮಾಣವಚನ ಬೋಧಿಸಿದ್ದರು. ಆದರೆ ಎಲ್ಲಾ ಸಂಸದರು ಪ್ರಮಾಣವಚನ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಮೊದಲ ದಿನ ಪ್ರಮಾಣವಚನ ಸ್ವೀಕರಿಸಿದವರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಕೂಡ ಸೇರಿದ್ದಾರೆ. 1998ರ ಮೇ 11ರ ನಂತರ 1998ರ ಮೇ 13ರಂದು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಪರಮಾಣು ಪರೀಕ್ಷೆಯನ್ನು ನಡೆಸಲಾಯಿತು. ಪೋಖ್ರಾನ್ನಲ್ಲಿ ಮೇ 11ರಿಂದ ಮೇ 13ರವರೆಗೆ ಭಾರತ ಒಟ್ಟು 5 ಪರಮಾಣು ಪರೀಕ್ಷೆಗಳನ್ನು ನಡೆಸಿತು. ಈ ಪರಮಾಣು ಪರೀಕ್ಷೆಯನ್ನು ಆಪರೇಷನ್ ಶಕ್ತಿ ಎಂದು ಹೆಸರಿಸಲಾಯಿತು. ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ಭಾರತ ತನ್ನ 2ನೇ ಪರಮಾಣು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿತು. ಇದೆಲ್ಲ ರಹಸ್ಯವಾಗಿ ನಡೆದಿತ್ತು. ಉಪಗ್ರಹದ ಮೂಲಕ ಜಗತ್ತಿನಾದ್ಯಂತ ಅಣುಸ್ಥಾವರಗಳು, ಸೇನಾ ಚಟುವಟಿಕೆಗಳ ಮೇಲೆ ನಿಗಾ ಇಡುವ ಅಮೆರಿಕ ಕೂಡ ಇದನ್ನು ಕಂಡು ಬೆರಗಾಗಿತ್ತು. 2008ರ ಮೇ 13ರಂದು ಜೈಪುರದಲ್ಲಿ 12 ನಿಮಿಷಗಳಲ್ಲಿ ಒಂದರ ನಂತರ ಒಂದರಂತೆ 8 ಬಾಂಬ್ ಸ್ಫೋಟಗಳು ಸಂಭವಿಸಿದವು. ಈ ಸರಣಿ ಬಾಂಬ್ ಸ್ಫೋಟದಿಂದಾಗಿ ಪಿಂಕ್ ಸಿಟಿ ರಕ್ತದೋಕುಳಿಯಿಂದಾಗಿ ಕೆಂಪು ಬಣ್ಣಕ್ಕೆ ತಿರುಗಿತ್ತು. 73 ಜನರು ಸಾವನ್ನಪ್ಪಿದರು ಮತ್ತು 186 ಜನರು ಗಾಯಗೊಂಡರು. ಜನನಿಬಿಡ ಸ್ಥಳಗಳಲ್ಲಿ ಈ ಸ್ಫೋಟ ನಡೆದಿದ್ದು, ಇದರಲ್ಲಿ RDX ಬಳಸಲಾಗಿತ್ತು. ಭಯೋತ್ಪಾದಕ ಸಂಘಟನೆ ಇಂಡಿಯನ್ ಮುಜಾಹಿದೀನ್ ಈ ಸ್ಫೋಟದ ಹೊಣೆ ಹೊತ್ತುಕೊಂಡಿತ್ತು. 1962ರ ಮೇ 13ರಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನು ದೇಶದ 2ನೇ ರಾಷ್ಟ್ರಪತಿಯನ್ನಾಗಿ ಮಾಡಲಾಯಿತು. ಅವರು 1962ರಿಂದ 1967ರವರೆಗೆ ಭಾರತದ 2ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು. ರಾಧಾಕೃಷ್ಣನ್ ಅವರು 1888ರ ಸೆಪ್ಟೆಂಬರ್ 5ರಂದು ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿಯ ಚಿತ್ತೂರು ಜಿಲ್ಲೆಯ ಹಳ್ಳಿಯಲ್ಲಿ ಜನಿಸಿದರು. ಈ ದಿನವನ್ನು ದೇಶದಲ್ಲಿ ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನೆಹರು ಮೊದಲ ಪ್ರಧಾನಿಯಾದಾಗ ಸೋವಿಯತ್ ಒಕ್ಕೂಟಕ್ಕೆ ರಾಯಭಾರಿಯಾಗಿ ಸೇವೆ ಸಲ್ಲಿಸುವಂತೆ ಡಾಕ್ಟರ್ ರಾಧಾಕೃಷ್ಣನ್ ಅವರನ್ನು ವಿನಂತಿಸಿದ್ದರು. ನೆಹರು ಅವರ ಸಲಹೆಯನ್ನು ಅನುಸರಿಸಿ ಅವರು 1947ರಿಂದ 1949ರವರೆಗೆ ಸಂವಿಧಾನ ಸಭೆಯ ಸದಸ್ಯರಾಗಿ ಕೆಲಸ ಮಾಡಿದರು. ನಂತರ 1952ರವರೆಗೆ ರಷ್ಯಾದಲ್ಲಿ ಭಾರತದ ರಾಯಭಾರಿಯಾಗಿದ್ದರು. ರಾಧಾಕೃಷ್ಣನ್ ಅವರು 1953ರಿಂದ 1962ರವರೆಗೆ ದೆಹಲಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿದ್ದರು. ಅವರಿಗೆ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು. ಬ್ರಿಟಿಷರ ಆಳ್ವಿಕೆಯಲ್ಲಿ ಅವರಿಗೆ ಸರ್ ಎಂಬ ಬಿರುದು ಕೂಡ ನೀಡಲಾಯಿತು. 1880ರ ಮೇ 13ರಂದು ವಿಜ್ಞಾನಿ ಥಾಮಸ್ ಎಡಿಸನ್ ವಿದ್ಯುತ್ ರೈಲಿನ ಮೊದಲ ಪ್ರಯೋಗವನ್ನು ನಡೆಸಿದರು. 2 ಬೋಗಿಗಳ ಈ ರೈಲನ್ನು ಸುಮಾರು ಅರ್ಧ ಕಿಲೋಮೀಟರ್ ಹಳ್ಳಿಯಲ್ಲಿ ಓಡಿಸಲಾಗಿತ್ತು. ಎಲೆಕ್ಟ್ರಿಕ್ ಬಲ್ಬ್ ಆವಿಷ್ಕಾರಕ್ಕಾಗಿ ಇಡೀ ಜಗತ್ತಿಗೆ ಎಡಿಸನ್ ಚಿರಪರಿಚಿತ ವಿಜ್ಞಾನಿ. 1853ರ ಏಪ್ರಿಲ್ 16ರಂದು ಭಾರತದಲ್ಲಿ ಮೊದಲ ರೈಲು ಓಡಿತು. ಈ ರೈಲು ಅಂದಿನ ಬಾಂಬೆ ಮತ್ತು ಥಾಣೆಯ ಬೋರಿಬಂದರ್ ನಡುವೆ ಓಡುತ್ತಿತ್ತು. ಭಾರತದ ಈ ಮೊದಲ ರೈಲು 3 ಇಂಜಿನ್ಗಳು ಮತ್ತು 14 ಕೋಚ್ಗಳನ್ನು ಹೊಂದಿತ್ತು. ಈ ರೈಲಿಗೆ 21 ಗನ್ ಸೆಲ್ಯೂಟ್ ಮೂಲಕ ಚಾಲನೆ ನೀಡಲಾಗಿತ್ತು. 1995ರ ಮೇ 13ರಂದು ಬ್ರಿಟನ್ನ ಅಲಿಸನ್ ಹಾರ್ಗ್ರೀವ್ಸ್ ಅವರು ಆಮ್ಲಜನಕ ಮತ್ತು ಶೆರ್ಪಾ ಸಹಾಯವಿಲ್ಲದೆ ಎವರೆಸ್ಟ್ ಅನ್ನು ಏರಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಎವರೆಸ್ಟ್ ಏರುವಾಗ ಅವರ ವಯಸ್ಸು 33 ವರ್ಷವಾಗಿತ್ತು ಮತ್ತು ಅವರು 2 ಮಕ್ಕಳ ತಾಯಿಯಾಗಿದ್ದರು. ಅಲಿಸನ್ ಹಾರ್ಗ್ರೀವ್ಸ್ ಮೌಂಟ್ ಎವರೆಸ್ಟ್ ಶಿಖರದಿಂದ ತನ್ನ ಮಕ್ಕಳಿಗೆ ಕಳುಹಿಸಿದ ರೇಡಿಯೋ ಸಂದೇಶದಲ್ಲಿ, ನನ್ನ ಪ್ರೀತಿಯ ಮಕ್ಕಳೇ, ನಾನು ವಿಶ್ವದ ಅತ್ಯುನ್ನತ ಸ್ಥಳದಲ್ಲಿದ್ದೇನೆ ಮತ್ತು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದ್ದರು. ಆಕೆ ಒಬ್ಬ ಉದಯೋನ್ಮುಖ ಬ್ರಿಟಿಷ್ ಪರ್ವತಾರೋಹಿ ಮತ್ತು ಲೇಖಕಿಯಾಗಿದ್ದು, ಅವರ ಯಶೋಗಾಥೆ ಭವಿಷ್ಯದ ಮಹಿಳಾ ಪರ್ವತಾರೋಹಿಗಳಿಗೆ ದಾರಿದೀಪವಾಯಿತು. ಅಲಿಸನ್ ಹಾರ್ಗ್ರೀವ್ಸ್ 1995ರ ಆಗಸ್ಟ್ 13ರಂದು ಕ್ಲೈಂಬಿಂಗ್ ಅಪಘಾತದಲ್ಲಿ ಕೊನೆಯುಸಿರೆಳೆದರು.